ನಮ್ಮ ರಾಕಿಂಗ್ ಸ್ಟಾರ್ ಯಶೋರ್ ಆಕ್ಟ್ ಮಾಡ್ತಾರಂತ ಟಾಕ್ಸಿಕ್ ಮೂವಿ ಯಾಕೆ ಇಷ್ಟೊಂದು ಡಿಲೇ ಆಯ್ತು? ನಿಜ KVL ಪ್ರೊಡಕ್ಷನ್ ಅಲ್ಲಿ ಬರೋ ಪ್ರತಿ ಒಂದು ಫಿಲಮು ಇದೇ ತರ ಡಿಲೇ ಮಾಡ್ತಾರ? ಇಲ್ಲ ನಿಜ ಟಾಕ್ಸಿಕ್ ಮೂವಿ ದುರಂದರ್ಗ್ ಆಪೋಸಿಟ್ ಬರಕ್ಕೆ ಹಿಂದೇಟ್ ಆಗ್ತಾ? ಟಾಕ್ಸಿಕ್ ಮೂವಿ ಶೂಟಿಂಗ್ ಯಾವ ತರ ಇರ್ತಾ ಇತ್ತು? ಶೂಟಿಂಗ್ ಸೆಟ್ ಅಲ್ಲಿ ದಿನ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? ಈ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ನಮ್ ಟಾಕ್ಸಿಕ್ ಫಿಲಂ ಮುಹೂರ್ತದ ಬಗ್ಗೆ ಮಾತಾಡೋದಾದ್ರೆ 2024 ಆಗಸ್ಟ್ 8ನೇ ತಾರೀಕು ಮುಹೂರ್ತ ಆಗುತ್ತೆ. ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಮೂವಿಗೆ ಕ್ಲಾಪ್ ಹೊಡಿತಾನೆ ಅಂದ್ರೆ ನಿಜ ಯಾರೀ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅಷ್ಟು ಎಕ್ಸ್ಪೆಕ್ಟೇಷನ್ ಇರೋದು, ಅಷ್ಟು ದೊಡ್ಡ ಸ್ಟಾರು ಇಡೀ ಇಂಡಿಯಾದಲ್ಲಿ ಆ ಮೂವಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಬಂದು ಕ್ಲಾಪ್ ಹೊಡಿತಾನೆ ಅಂದ್ರೆ ಈ ಕಂಪ್ಲೀಟ್ ಕ್ರೆಡಿಟ್ಸ್ ನಾವು ಯಶೋರ್ಗೆ ಕೊಡ್ಬೇಕಾಗುತ್ತೆ. ಇನ್ನು ನಮ್ಮ ಟಾಕ್ಸಿಕ್ ಮೂವಿ ಸ್ಟೋರಿ ಲೈನ್ ಬಗ್ಗೆ ಹೇಳೋದಾದ್ರೆ 1960ರಲ್ಲಿ ಇಂಡಿಯಾದಲ್ಲಿ ಪೋರ್ಚುಗೀಸರ ಮಧ್ಯ ನಡೆಯೋದೊಂದು ಸ್ಟೋರಿ ಆಗಿರುತ್ತೆ ಅಂತ ಯಶೋರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ನಮ್ಮ ಯಶ್ ಅವ್ರ ಮನ್ಸ್ ಮಾಡಿದ್ರೆ ಇಡೀ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ನ ಕರ್ಕೊಂಡೋಗಿ ಬಾಂಬೆಲೋ ಇಲ್ಲ ರಾಮೋಜಿ ಫಿಲಂ ಸಿಟಿಲೋ ಶೂಟಿಂಗ್ ಮಾಡ್ಬೋದಾಗಿತ್ತು. ಬಟ್ ಯಶ್ ಅಷ್ಟು ಜನ ಆರ್ಟಿಸ್ಟ್, ಅಷ್ಟು ದೊಡ್ಡ ಟೆಕ್ನಿಷಿಯನ್ಸ್, ಅಷ್ಟು ದೊಡ್ಡ ಸೆಟ್ ನ ಬೆಂಗಳೂರಲ್ಲಿ ಹಾಕ್ಸ್ತಾರೆ. ರೀಸನ್ ಇಲ್ಲಿರೋರಿಗೆ ಕೆಲಸ ಸಿಗ್ಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಷ್ಟು ಟೀಮ್ ನ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತಾರೆ. ನಿಜ ಇದಲ್ವಾ ಒಬ್ಬ ಸ್ಟಾರ್ ಬೇಕಾಗಿರೋದು? ಒಬ್ಬ ಸ್ಟಾರ್ ಮನ್ಸ್ ಮಾಡಿದ್ರೆ ಯಾವ ತರ ಟೆಕ್ನಿಷಿಯನ್ಸ್ ಗೆ ಕೆಲಸ ಕೊಡ್ಬೋದು ಅನ್ನೋದಕ್ಕೆ ನಮ್ಮ ಯಶೋರ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ಟಾಕ್ಸಿಕ್ ಮೂವಿ ಯಾಕೆ ಇಷ್ಟೊಂದು ಡಿಲೇ ಆಯ್ತು? ಒಂದಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇಡೀ ಸೆಟ್ ನ ಹಾಕಿರ್ತಾರೆ. ಯಾವ್ದೋ ಒಂದೇ ಒಂದ್ ಸಣ್ಣ ಕಾರಣಕ್ಕೆ ಇಲ್ಲಿ ಶೂಟಿಂಗ್ ಮಾಡಬಾರ್ದು ಅಂತ ಯಶೋರ್ಗೆ ಹೇಳ್ತಾರೆ. ಆದ್ರೆ ನಮ್ಮ ಯಶು ಇಡೀ ಸೆಟ್ ನ HMT ಶಿಫ್ಟ್ ಮಾಡ್ತಾರೆ. ಇಡೀ ಸೆಟ್ HMT ಶಿಫ್ಟ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನನಗ್ ಗೊತ್ತು. ತಿಂಗ್ಳಾನ್ಗಟ್ಲೆಯಿಂದ ಒಂದ್ ಸೆಟ್ ಹಾಕಿರ್ತೀವಿ, ಎಷ್ಟು ಜನ ಕೆಲಸ ಮಾಡಿರ್ತಾರೆ, ಎಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ನಡೀತಾ ಇರುತ್ತೆ ಅಂತ. ಇಡೀ ಸೆಟ್ ನ ಇನ್ನೊಂದ್ ಹತ್ರ ಶಿಫ್ಟ್ ಮಾಡ್ಬೇಕಂದ್ರೆ ಪ್ರತಿ ಒಂದನ್ನು ಮತ್ತೆ ಆರ್ಡರ್ ಮಾಡ್ಬೇಕು, ಮತ್ತೆ ಅಷ್ಟೇ ಜನ ಕೆಲಸ ಮಾಡ್ಬೇಕು, ಮತ್ತೆ ಅಷ್ಟೇ ಟೈಮ್ ಹಿಡಿಯುತ್ತೆ. ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ನಿಜ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾಕೆ ಈ ಮೂವಿ ಡಿಲೇ ಆಗಿರ್ಬೋದು ಅಂತ. ನಾನ್ ನಿಮ್ಗೆ ಆವಾಗ್ಲೇ ಹೇಳ್ದಂಗೆ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲ ಬೆಂಗಳೂರಿಗೆ ಕರೆಸ್ತಾರೆ ಅಂತ. ಅವ್ರು ಬೆಂಗಳೂರಿಗೆ ಕರೆಸಿ ಒಂದು ಹೋಟೆಲ್ ಅಲ್ಲಿ ಇಟ್ಟು ಶೂಟಿಂಗ್ ಸೆಟ್ ಕರೆಸಿ ಶೂಟ್ ಮಾಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಯಶ್ ಆತರ ಮಾಡಲ್ಲ. ಅವ್ರು ಹೋಟೆಲ್ ಇಂದ HMT ಬರ್ತಾರಲ್ವಾ, ಆ ಪ್ರತಿ ಒಂದು ರೋಡ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಸ್ತಾರೆ ಅಂದ್ರೆ ನಿಜ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಆಗ್ಲಿ, ಇಲ್ಲಿರೋ ಟೆಕ್ನಿಷಿಯನ್ಸ್, ಇಲ್ಲಿರೋ ಬಗ್ಗೆ ಆಗ್ಲಿ ಯಾರು ಏನು ಮಾತಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಪ್ರತಿ ಒಂದು ರೋಡ್ ಅಷ್ಟು ಕ್ಲೀನ್ ಆಗಿ ಕ್ಲೀನ್ ಮಾಡಿಸ್ತಾರೆ. ನಿಜ HMT ವರ್ಕ್ ಮಾಡಿರೋರು ಗೊತ್ತಿರುತ್ತೆ ಆ ರೋಡ್ ಯಾವ ತರ ಇರುತ್ತೆ, ಅಲ್ಲಿ ಎಷ್ಟು ಗಲೀಜಿದೆ. ನಿಜ HMT ಅಂದ್ರೆ ಏನೋ ಒಂದ್ ದೊಡ್ಡ ಫ್ಯಾಕ್ಟ್ರಿ ಅಲ್ಲ, ಅವಾಗ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು. ಇವಾಗ ಅದೊಂದು ಪಾಳ್ ಬಿದ್ದಿರೋ ಬಂಗ್ಲೆ. ದಿನಕ್ಕೆ 50,000 ರೆಂಟ್ ಇಸ್ಕೋತಾರೆ. ಆ ರೋಡ್ ಚೆನ್ನಾಗಿರಲ್ಲ, ಅಲ್ಲಿ ಯಾವ ತರ ಇರುತ್ತೆ ಅಂತ ಅಲ್ಲಿ ವರ್ಕ್ ಮಾಡಿರೋರ್ಗೆ ಗೊತ್ತಿರುತ್ತೆ. ಪ್ರತಿ ಒಂದನ್ನು ಎಷ್ಟೋ ಕ್ಲೀನ್ ಮಾಡಿಸ್ತಾರೆ. ಇನ್ನು ನಾನು ನಿಮ್ಗೆ ಆವಾಗ್ಲೇ ಹೇಳ್ದಂಗೆ ಶೂಟಿಂಗ್ ಸೆಟ್ ಯಾವ ತರ ಇರ್ತಾ ಇತ್ತು ಟಾಕ್ಸಿಕ್. ನಾವು ಶೂಟಿಂಗ್ ಅಂದ್ರೆ ಗೊತ್ತಿರುತ್ತೆ, ಬೆಳಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಸಾಯಂಕಾಲ ಕಾಫಿ ಟೀ, ಸೆಂಟ್ರಲ್ ಕಾಫಿ ಟೀ ಇದೆಲ್ಲ ಇರುತ್ತೆ ಅಂತ. ಬಟ್ ಟಾಕ್ಸಿಕ್ ಸೆಟ್ ಅಲ್ಲಿ ನೀವು ಕಾಫಿ ಡೇ ಕಾಫಿ ಕುಡಿತೀರಾ, ಟೀ ಕಾಫಿ ಕುಡಿತೀರಾ, ಬ್ರೂ ಕಾಫಿ ಕುಡಿತೀರಾ, ಗೋಬಿ ತಿಂತೀರಾ, ಪಿಜ್ಜಾ ತಿಂತೀರಾ, ಬರ್ಗರ್ ತಿಂತೀರಾ, ನೀವ್ ಏನ್ ತಿಂತೀರಾ ಪ್ರತಿ ಒಂದು ಬೊಫೆ ಸಿಸ್ಟಮ್ ಅಲ್ಲಿ ಇರೋದು. ಅದಕ್ಕಂತ ಒಂದು ಸಪರೇಟ್ ಕೌಂಟರ್ ಇರೋದು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಕೇರಳ, ತಮಿಳ್ನಾಡು, ನೀವು ಯಾವ ತರ ಫುಡ್ ಟೇಸ್ಟ್ ಮಾಡ್ಬೇಕು ಪ್ರತಿ ಒಂದು ಫುಡ್ ಇರೋದು. ಇನ್ ಬರೀ ಇದನ್ನ ರೆಡಿ ಮಾಡಿಸ್ತಾ ಇರ್ಲಿಲ್ಲ, ಪ್ರತಿ ಒಂದನ್ನು ಡೈಲಿ ಬಂದು ಯಶೋರ್ ಚೆಕ್ ಮಾಡ್ತಾ ಇದ್ರು. ಯಶೋರ್ ಪ್ರತಿ ಒಂದನ್ನು ಟೇಸ್ಟ್ ಮಾಡ್ತಾ ಇದ್ರು. ನಮ್ ಟೆಕ್ನಿಷಿಯನ್ಸ್ ಬಗ್ಗೆ ಯಾರು ಮಾತಾಡಬಾರ್ದು, ನಮ್ ಟೆಕ್ನಿಷಿಯನ್ಸ್ ಒಳ್ಳೆ ಊಟ ಸಿಗ್ತಾ ಇದೆಯಾ, ಏನ್ ಸಿಗ್ತಾ ಇದೆ, ಏನ್ ಸಿಗ್ತಾ ಇಲ್ಲ, ಪ್ರತಿ ಒಂದನ್ನು ಮಾನಿಟರ್ ಮಾಡ್ತಾ ಇದ್ರು. ಇನ್ನು ಈ ಮೂವಿ ಸೆಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬರೀ ಪಿಕಪ್ ಡ್ರಾಪ್ ಗೆ ವೆಹಿಕಲ್ಸ್ 80 ರಿಂದ 100 ವೆಹಿಕಲ್ಸ್ ಇರ್ತಾ ಇತ್ತು ಶೂಟಿಂಗ್ ಸೆಟ್ ಅಲ್ಲಿ. 80 ರಿಂದ 100 ವೆಹಿಕಲ್ ಅಂದ್ರೆ ಒಂದೊಂದು ಗಾಡಿಲಿ 6 ಜನ 7 ಜನ ಅಂದ್ರು ಅಷ್ಟು ಜನ ಪಿಕಪ್ ಮಾಡಕ್ಕೆ. ಅಷ್ಟು ವೆಹಿಕಲ್ಸ್ ಅಂದ್ರೆ ಇನ್ ಯಾವ ರೇಂಜ್ಗೆ ಆ ಸೆಟ್ ಅಲ್ಲಿ ಜನ ಕೆಲಸ ಮಾಡ್ತಾ ಇರ್ಬೋದು ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು 80 ವೆಹಿಕಲ್ ಅಂದ್ರೆ 80 ಫ್ಯಾಮಿಲಿ ತರ. ಆ 80 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಇಡೀ ಫ್ಯಾಮಿಲಿನೂ ಟಾಕ್ಸಿಕ್ ಅನ್ನೋ ಒಂದು ಮೂವಿ ಹಿಂದೆ ನಡೀತಾ ಇರುತ್ತೆ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಶೋರು ಇಡೀ ಸೆಟ್ ನ ಬೆಂಗಳೂರಿಗೆ ಕರೆಸಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅಂತ. ಇನ್ನು ಒಂದಿನ HMT ನಮ್ಮ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾ ಇರುವಂತ 131 ಮೂವಿ ಶೂಟಿಂಗ್ ನಡೀತಾ ಇರುತ್ತೆ. ಅದಕ್ಕೆ ನಮ್ಮ ಆರ್ಟಿಸ್ಟ್ ನಿರಂಜನ್ ಅವ್ರು ಬಂದಿರ್ತಾರೆ. ನಿರಂಜನ್ ನಂಗೆ ತುಂಬಾ ಬೇಕಾಗಿರೋರು. ಒಂದಿನ ಅವ್ರ ಸೆಟ್ ಹೋಗೋಣ ಬಾ, ಟಾಕ್ಸಿಕ್ ಸೆಟ್ಗೆ ನೋಡ್ಕೊಂಡ್ ಬರೋಣ, ಯಶ್ವರ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ನನ್ನ ಮತ್ತೆ ನಮ್ಮ ಗುರುಗಳು ಜವಣ್ಣನ ಕರ್ಕೊಂಡು ಹೋಗ್ತಾರೆ. 3 ಜನ ಶೂಟಿಂಗ್ ಸೆಟ್ಗೆ ಹೋಗ್ತೀರಿ. ಯಾವ ತರ ಇರುತ್ತೆ ಸೆಟ್ ಅಂದ್ರೆ ಸೆಟ್ ಒಳಗಡೆ ಹೋಗಕ್ ಮುಂಚೆ ಮೊಬೈಲು ಪ್ರತಿ ಒಂದನ್ನು ಅಲ್ಲೇ ಡೆಪಾಸಿಟ್ ಮಾಡಿ ಹೋಗ್ಬೇಕು. ಯಾಕಂದ್ರೆ ಒಳಗಡೆ ನಾವು ಫೋಟೋಸ್ ತೆಗಿಯಂಗಿಲ್ಲ, ಏನು ತೆಗಿಯಂಗಿಲ್ಲ, ಅಷ್ಟು ಜನ ಸೆಕ್ಯೂರಿಟಿ ಇರ್ತಾರೆ. 100 ರಿಂದ 150 ಜನ ಬೌನ್ಸರ್ಸ್ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ, ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ನಾವು ಒಳಗಡೆ ಹೋದ್ರಿ ಕ್ಯಾರವಾನ್ ಹತ್ರ ವೆಯ್ಟ್ ಮಾಡ್ತಾ ಇದ್ರಿ. ನಮ್ಮ ನಿರಂಜನ್ ಅವ್ರಿಗೆ ಎಷ್ಟು ತುಂಬಾ ಪರಿಚಯ ಇರ್ತಾರೆ. ಅವರು ಯಶ್ವರ್ PA ಚೇತನ್ ಅವ್ರಿಗೆ ಹೇಳ್ತಾರೆ ಈ ತರ ನಾನು ಬಂದಿದ್ದೀನಿ ಅಂತ ಅಣ್ಣಂಗೆ ಹೇಳು ಅಂತ. ಒಂದ್ 5 ನಿಮಿಷದಲ್ಲಿ ಎಷ್ಟು ಬರ್ತಾರೆ ಅಂತ ಹೇಳ್ತಾರೆ. ಆ ಬರೋ ಗ್ಯಾಪ್ ಅಲ್ಲಿ
ನಮ್ಗೆ ಟೀ ಬೇಕಾ, ಕಾಫಿ ಬೇಕಾ, ಬರ್ಗರ್ ಬೇಕಾ, ಗೋಬಿ ತಿಂತಾರೆ, ಏನ್ ಬೇಕು ಪ್ರತಿ ಒಂದನ್ನು ವಿಚಾರಿಸ್ಕೋತಾರೆ ಬಂದು. ನಮ್ಮ ಯಶೋರು ಕ್ಯಾರವಾನ್ ಇಳಿದು ಬರ್ತಾರೆ. ನಮ್ಮ ನಿರಂಜನ್ ಅವ್ರಿಗೆ ಎಷ್ಟು ಕ್ಲೋಸ್, ಎಷ್ಟು ಅಂದ್ರೆ ಕ್ಯಾರವಾನ್ ಹತ್ರ ಇಂದ ಇಳಿದು ಶೂಟಿಂಗ್ ಸ್ಪಾಟ್ ವರ್ಗೂ ನಿರಂಜನ್ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಮಾತಾಡ್ಕೊಂಡು. ಅಲ್ಲಿ ಇದ್ದಿದ್ ಪ್ರತಿ ಒಂದು ಟೆಕ್ನಿಷಿಯನ್ಸ್ ಯಾವ ತರ ನೋಡ್ತಾರೆ ನಮ್ 3 ಜನ ಅಂದ್ರೆ, ಯಾರಪ್ಪ ಇವ್ರು 3 ಜನ ಯಶೋರ್ಗೆ ಇಷ್ಟೊಂದು ಕ್ಲೋಸ್ ಇದಾರಾ, ಈ ತರ ಮಾತಾಡ್ತಿದಾರೆ ಅಂತ ಪ್ರತಿಯೊಬ್ರು ಅಷ್ಟು ಶಾಕ್ ಅಲ್ಲಿ ನೋಡ್ತಾರೆ. ನಿಜ ಆ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಲೈಫ್ ಟೈಮ್ ಅಲ್ಲಿ ಮರೆಯಕ್ಕಾಗಲ್ಲ. ಇದು ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ನಿರಂಜನ ಅಣ್ಣಂಗೆ ಕೊಡ್ಬೇಕಾಗತ್ತೆ. ಇನ್ನು ನಮ್ಮ ಟಾಕ್ಸಿಕ್ ಮೂವಿ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋದಾದ್ರೆ, HMTL ಅವರು ಒಂದಷ್ಟು ಮರಗಳನ್ನೆಲ್ಲ ಕಡಿದ್ಬಿಟ್ಟಿರ್ತಾರೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ. ಒಂದು ಸ್ಯಾಟಲೈಟ್ ಫೋಟೋಸ್ ಹಾಕ್ತಾರೆ, ಯಾವ ತರ ಇತ್ತು, ಯಾವ ತರ ಮಾಡಿದ್ರು ಅಂತ. HMTL ಶೂಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಬಂಡವಾಳ ಏನು ಅಂತ. ಅವ್ರೇನೋ ದೊಡ್ಡ ದೊಡ್ಡ ಮರಗಳನ್ನ ಕಡಿದ್ಬಿಟ್ಟು ಅದನ್ನೆಲ್ಲ ಕಡ್ದು ಕ್ಲೀನ್ ಮಾಡಿರ್ಲಿಲ್ಲ. ಅಲ್ಲಿ ಇದ್ದಿದ್ ಹುಲ್ಲು ಮತ್ತೆ ಬೇಲಿ ಇದನ್ನೆಲ್ಲ ಸಣ್ಣ ಸಣ್ಣದನ್ನೆಲ್ಲ ಕ್ಲೀನ್ ಮಾಡಿಸಿ ಕಂಪ್ಲೀಟ್ ಕಾಂಪೌಂಡ್ ಹಾಕ್ಸಿ ಸೆಟ್ ನ ರೆಡಿ ಮಾಡಿರ್ತಾರೆ. HMTಗೆ ಒಂದ್ ದಿನಕ್ಕೆ ಶೂಟಿಂಗ್ ಮಾಡಕ್ ಬಾಡಿಗೆ ಬರೀ ಒಂದು ಬ್ಲಾಕ್ಗೆ 50,000 ತಗೋತಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 50 ದಿನ ಶೂಟಿಂಗ್ ಇದ್ರೆ ಎಷ್ಟು ದುಡ್ಡು ಅಲ್ಲಿ ಕಲೆಕ್ಟ್ ಆಗ್ಬೋದು ಅಂತ. HMT ಅಂದ್ರೆ ಏನ್ ದೊಡ್ಡ ಫ್ಯಾಕ್ಟ್ರಿ ಏನಲ್ಲ, ಅವಾಗ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು, ಇವಾಗ ಒಂದು ಪಾಳ್ ಬಿದ್ದಿರೋ ಬಂಗ್ಲೆ. ಆ ಬಂಗ್ಲೆಲಿ ಇಟ್ಕೊಂಡು ಸಂಪಾದನೆ ಮಾಡ್ತಾ ಇದಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ ದಿನಕ್ಕೆ 50,000 ಅಂದ್ರೆ ಯಾವ ತರ ಇರುತ್ತೆ ಶೂಟಿಂಗ್ ಮಾಡಕ್ ಅಲ್ಲಿ ಅಂತ. ಇನ್ನು ನಮ್ಮ ಎಷ್ಟು ರೆಮ್ಯುನರೇಷನ್ ತಗೊಂಡ್ರು KVN ಅವ್ರ ಹತ್ರ. ಅವ್ರು 100 ಕೋಟಿನೋ 200 ಕೋಟಿನೋ ರೆಮ್ಯುನರೇಷನ್ ಕೇಳಿದ್ರು KVN ಅವ್ರು ಯಶ್ ಕೊಟ್ಟಿರೋರು. ಬಟ್ ಯಶ್ ಏನ್ ಮಾಡ್ತಾರೆ ಅಂದ್ರೆ, ನೀವು ಕಂಪ್ಲೀಟ್ ಬಜೆಟ್ ನ ಫಿಲಮ್ ಇನ್ವೆಸ್ಟ್ ಮಾಡಿ, ನಾನು ಒಬ್ಬ ಪಾರ್ಟ್ನರ್ ತರ ಇರ್ತೀನಿ ಇದ್ರಲ್ಲಿ, ಆಮೇಲೆ ಬರೋ ಪ್ರಾಫಿಟ್ ಅಲ್ಲಿ ಶೇರ್ ಮಾಡ್ಕೊಳ್ಳೋಣ. ನೀವು ಪ್ರತಿ ಏನ್ ಇನ್ವೆಸ್ಟ್ ಮಾಡ್ಬೇಕು, ನನಗೆ ಏನ್ ರೆಮ್ಯುನರೇಷನ್ ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಮೂವಿಗೆ ಇನ್ವೆಸ್ಟ್ ಮಾಡಿ, ಮೂವಿ ಚೆನ್ನಾಗ್ ಬರ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಸ್ಮಾಲ್ ರೆಮ್ಯುನರೇಷನ್ ತಗೊಂಡು ಅವರು ಒಬ್ಬ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾರೆ ಮೂವಿಗೆ. ನಿಜ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಅಷ್ಟು ಬಜೆಟ್ ತಗೊಂಡು ಶೂಟಿಂಗ್ ಮಾಡ್ಬೋದಿತ್ತು. ನನ್ಗೆ ಯಾಕಪ್ಪ ಬೇಕು, ನಾನು ಬಂದೇ ಶೂಟಿಂಗ್ ಮಾಡ್ಕೊಂಡು ಹೋದೆ ಅಂತ. ಎಷ್ಟು ಸ್ಟೋರಿಗೆ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅಂದ್ರೆ, ನೀವು ಒಂದ್ಸರಿ ಅವ್ರಿಗೆ ಸ್ಟೋರಿ ಹೇಳಿದ್ರೆ ಅವ್ರ ಶೂಟಿಂಗ್ ಸ್ಪಾಟ್ ಬಂದ್ಮೇಲೆ ಅವ್ರು ನೀವೇನ್ ಹೇಳಿರ್ತೀರಾ ಅವ್ರಿಗೆ ಅದನ್ನೇ ಶೂಟ್ ಮಾಡ್ಬೇಕು. ನೀನ್ ಶೂಟಿಂಗ್ ಸ್ಪಾಟ್ ಬಂದು ಅದನ್ನೇನೋ ಟಕ್ ಅಂತ ಚೇಂಜ್ ಮಾಡಿದ್ರೆ ನಿಜ ಅವ್ರು ಅಕ್ಸೆಪ್ಟೇ ಮಾಡಲ್ಲ. ಯಾಕಂದ್ರೆ ಅವ್ರು ಇಂದಷ್ಟು ಪ್ರಿಪರೇಷನ್ ಮಾಡಿರ್ತಾರೆ. ಒಂದು ಫೈಟ್ ಆಗಿರ್ಬೋದು, ಒಂದು ಡೈಲಾಗ್ಸ್ ಆಗಿರ್ಬೋದು, ಪ್ರತಿ ಒಂದು ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾರೆ. ಕಥೆಯಿಂದ ಹಿಡಿದು ಕ್ಯಾಮ್ರಾ, ಫೈಟ್, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಇನ್ವಾಲ್ವ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಇದಲ್ವಾ ಒಬ್ಬ ಆಕ್ಟರ್ ಬೇಕಾಗಿರೋ ಇನ್ವಾಲ್ವ್ಮೆಂಟ್. ಈ ತರ ಕೆಲಸ ಮಾಡಿದ್ರೆ ಪ್ರತಿ ಒಂದು ಫಿಲಮ್ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಟಾಕ್ಸಿಕ್ ರಿಲೀಸ್ ಆದ್ಮೇಲೆ ನೀವೇ ನೋಡ್ತೀರಾ. ನಮ್ಮ KVN ಪ್ರೊಡಕ್ಷನ್ ಅವರು KD, ಜನನಾಯಕನ್, ಟಾಕ್ಸಿಕ್ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಷ್ಟನ್ನು ನಮ್ಮ ಟಾಕ್ಸಿಕ್ ಒಂದೇ ಪ್ರಾಫಿಟ್ ಆಗಿ KVN ಅವ್ರಿಗೆ ತಂದ್ಕೊಡುತ್ತೆ. ಇನ್ನೇನು ಕೆಲವೇ ದಿನದಲ್ಲಿ ನಮ್ಮ ಟಾಕ್ಸಿಕ್ ಮೂವಿ ರಿಲೀಸ್ ಆಗುತ್ತೆ. ಆಗಸ್ಟ್ 26ನೇ ತಾರೀಕು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಟಾಕ್ಸಿಕ್ ಮೂವಿ ಪ್ಯಾನ್ ವರ್ಲ್ಡ್ ಅಲ್ಲಿ ಒಳ್ಳೆ ಸಕ್ಸಸ್ ಆಗ್ಲಿ, ನಮ್ಮ ಯಶೋರ್ ಕೆರಿಯರ್ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ ಅಂತ ನಾವೆಲ್ಲ ಕೋರ್ಕೊಳ್ಳೋಣ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.